ನಮಸ್ಕಾರ. ನೋಡಿ, ಇದು ನೋಡ್ತಿದ್ದೀರಲ್ಲ, ಇದು ಒಂದು ದೊಡ್ಡ ಕೋಳಿ ಫಾರ್ಮು, ನಾಟಿ ಕೋಳಿ ಫಾರ್ಮ್. ಇದು ನೋಡ್ತಿದ್ದೀರ ನೀವು, ನಿಮಗೆ ತೋರಿಸ್ತೀನಿ ನೋಡಿ. ಇದರ ಒಳಗಡೆ ನಾವು ಹೈಡ್ರೋಪೋನಿಕ್ ಯೂನಿಟ್ ಮಾಡಿದ್ದೀವಿ. ನೋಡ್ತಿದ್ದೀರಲ್ಲ, ಇಲ್ಲಿ ಎಲ್ಲ ಕೋಳಿಗಳು, ನಾಟಿ ಕೋಳಿಗಳು ಇದೆ, ಯಾವ ರೀತಿ ಸಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ. ಸೊ ಈ ರೀತಿ ಅಟ್ಮಾಸ್ಫಿಯರ್ ಇದ್ದಾಗ, ಅಂದರೆ ಕೆಲವ್ರು ಹೇಳ್ತಾರೆ ನಾವು ಈ ರೀತಿ ಬೈಲಲ್ಲಿ ಹಾಕಿಬಿಟ್ರೆ ನೀಟಾಗಿ ಬಂದುಬಿಡುತ್ತೆ, ಫೀಲ್ಡಲ್ಲಿ ಹಾಕ್ಬೋದು, ಒಳಗಡೆ ಬೇಡ ಅಂತ. ಸೊ ನೋಡಿ, ಈ ರೀತಿ ಇದ್ದಾಗ ನೀವು ಕೋಳಿಗಳನ್ನು ನೋಡಿ, ಇವರು ನಮ್ಮ ರೈತರು ಇದೇನಿದೆ ಅಂಕೋಲಾದಲ್ಲಿರ್ತಕ್ಕಂಥದ್ದು, ಈ ರೀತಿ ಹೊರಗಡೆ ಓಡಾಡಲಿಕ್ಕೂ ಬಿಡ್ತಾರೆ. ಅಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಹೊರಗಡೆ ಕೋಳಿಗಳು ಓಡಾಡ್ತಿದ್ದಾವೆ. ಸೊ ಬೈಲಲ್ಲಿ ಹಾಕಿಬಿಟ್ಟಾಗ ಏನು ಮಾಡುತ್ತೆ, ಎಲ್ಲ ಕಿತ್ತು ತಿಂದಾಕ್ಬಿಡುತ್ತೆ. ಸೊ ಈ ರೂಮ್ ಏನಿದೆ, ಇದು ಒಂದೇ ಒಂದು ಕೋಳಿ ಕೂಡ ಒಳಗಡೆ ಬರದೇ ಇರೋ ಹಾಗೆ ಮಾಡಿದ್ದಾರೆ. ಆಯ್ತಾಯ್ತಾ? ಇದು ನಮ್ಮ ಸೋಲಾರ್ ಯೂನಿಟ್ಟು ನೋಡಿ. ಇದು ಸೋಲಾರ್ ಯೂನಿಟ್ಟು ಯಾವ ರೀತಿ ಮೇವು ಬಂದಿದೆ ಅಂತ ನೀವು ನೋಡ್ಬೋದು. ನಾವೇನು ಸುಮ್ಮನೆ ಹೋಗಲಿ ಅದು ಇದು ಅಂತಲ್ಲ. ಮತ್ತು ಇವನ್ನು ನಾವು ಮೇಯ್ನಾಗಿ ಟ್ರೇ ಒಂದು ಹೈಟು ನೋಡಿ, ಟ್ರೇ ಇದು ಇಷ್ಟೇ ಕಮ್ಮಿ ಟ್ರೇ ಇದ್ರೂ, ಇಷ್ಟು ಟ್ರೇ ಇದ್ರೂ ಒಂದೇ, ಇಷ್ಟು ಟ್ರೇ ಇದ್ರೂ ಒಂದೇ. ಏನು ವ್ಯತ್ಯಾಸ ಬರುತ್ತೆ? ಏನಿಲ್ಲ. ಬೇಕಾಗಿರೋದು ಕೆಳಗಡೆ ಬೇರಿನ ರಚನೆ, ಅದು ಮೇಲಕ್ಕೆ ಬೆಳೀತಾ ಹೋಗುತ್ತೆ. ಅದು ಪ್ರಕೃತಿ ನೈಸರ್ಗಿಕವಾಗಿ ಅದು ಮೇಲಕ್ಕೆ ಬೆಳೆಯುತ್ತೆ, ಅಡ್ಡ ಏನು ಬೆಳೆಯಲ್ಲ. ನೋಡಿದ್ರಲ್ಲ ನೋಡಿ, ಇದು ಈ ರೀತಿ ಯೂನಿಟ್ಗಳೇ ಹಾಕಿದ್ದೀವಿ ನೋಡಿ. ಫಾಗಿಂಗ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ, ಯಾವ ರೀತಿ ಪೈರು ಬೆಳೆದಿದೆ ಅನ್ನೋದನ್ನ ನೀವು ನೋಡ್ಬೋದು. ಇಲ್ಲಿ ನೋಡಿದ್ರಲ್ಲ, ನಮ್ಮ ರೈತರು ಚೆಕ್ ಮಾಡೋಣ ಅಂತ ಅವರು 15 ದಿನ ಎಲ್ಲ ಬಿಟ್ಬಿಟ್ಟಿದ್ದಾರೆ ಮೇವನ್ನ ನೋಡಿ. ಆ್ಯಕ್ಚುಲಿ ಇದು ಕರೆಕ್ಟ್ ಸ್ಟೇಜು, 8 ದಿನದ ಪೈರು ಇದು. ನೋಡ್ತಿದ್ದೀರಲ್ಲ, ಇದು 5ನೇ ದಿನದ ಪೈರು, ಇದು 5ರಿಂದ 6ನೇ ದಿನದ ಪೈರಿದು. ನೋಡಿದ್ರಲ್ಲ ಬೇರಿನ ರಚನೆ, ನೋಡಿದ್ರ? ಇದು 5ನೇ ದಿನದ್ದು ನೋಡಿ, ಯಾವ ರೀತಿ ವೈಟ್ನೆಸ್ ಇದೆ ಬೇರಲ್ಲಿ ಅಂತ. ಸೊ ನೋಡಬೇಕು ನೀವು, ಈ ರೀತಿ ತಿಳ್ಕೊಬೇಕು ಪ್ರತಿಯೊಂದನ್ನು. ಅಂದರೆ ಟ್ರೇ ಸೈಜು ನೋಡಿ, ಇದನ್ನು ಒಬ್ಬರು ಎತ್ತಕ್ಕಾಗಲ್ಲ ನೋಡಿ. ನೋಡಿ, ನೀರಿನ ಪ್ರೆಷರ್ ಸ್ಪ್ರೇ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಅಂತ ಇದ್ರಲ್ಲ ನೋಡಿ, ಒಂದು 5 ಸೆಕೆಂಡ್ ತೊಗೊಳುತ್ತೆ, ಯಾಕೆಂದರೆ ಪೈಪೆಲ್ಲ ತುಂಬ ಆಗ್ಬೇಕು. ನಾವು ಇದು ಅಷ್ಟೇ, ಯಾವುದೋ ಸಣ್ಣದು ಪಿಳ್ಳೆ ಬಿಡ್ತಾ ಪೈಪುಗಳೆಲ್ಲ ಹಾಕಲ್ಲ ನೋಡಿ. 16 mm ಲ್ಯಾಟ್ರಲ್ ಹಾಕಿರೋದು ನೋಡಿ. ಪ್ರೆಷರ್ ಯಾವ ರೀತಿ ಇದೆ ಅಂತ ನೋಡಿ, ಪ್ರೆಷರ್ ಯಾವ ರೀತಿ ಹೊಡಿತಾ ಇದೆ ಅಂತ ಸೂಕ್ಷ್ಮವಾಗಿ ಗಮನ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ನೋಡಿ, ಪ್ರೆಷರ್ ಯಾವ ರೀತಿ ಹೊಡಿತಾ ಇದೆ ಅಂತ ನೋಡಿ. ನೋಡಿ, ಹತ್ರಕ್ಕೆ ಹೋಗಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಪ್ರೆಷರ್ ಯಾವ ರೀತಿ ಹೊಡಿತಾ ಇದೆ ನೋಡಿ. ನೋಡಿ, ನೀರು ಬಿದ್ದಿರೋದು ಈ ಪೈಪ್ ಮೇಲೆ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ಗೊತ್ತಾಯ್ತಾ? ಇದು ನೋಡಿ, ಈಗ ಕಾಣ್ತಾ ಇದೆ ನಿಮ್ಗೆ ನೋಡಿ ಯಾವ ರೀತಿ ಪ್ರೆಷರಾಗಿ ಹೊಡಿತಾ ಇದೆ ಅಂತ. ಸೊ ಇದು ನಮ್ಮ ಒಂದು ಯೂನಿಟ್ನ ಒಂದು ನೋಡಿ ಯಾವ ರೀತಿ ಹೊಡಿತಾ ಇದೆ ಅಂತ ನೋಡಿ. ನೋಡಿದ್ರಲ್ಲ ನೋಡಿ, ಇಲ್ಲಿ ನೀರು ಯಾವ ರೀತಿ ಬೀಳ್ತಾ ಇದೆ ಅಂತ ನೋಡಿ. ಸೊ ಅದು, ಸೊ ಟ್ರೇಗಳ ನೋಡಿ, 2ನೇ ದಿನದ್ದು. ಸೊ ಈ ರೀತಿ ನೋಡಿ, ಈ ರೀತಿ ಇಂಡೋರಲ್ಲಿ ಮಾಡಿದಾಗ ನಮಗೆ ಒಂದು ಕಂಟ್ರೋಲಿಂಗ್ ಅನ್ನೋದು ನಮ್ಮ ಕೈಲಿ ಇರುತ್ತೆ, ನಾವು ಮಾಡ್ಬೋದು. ಆಯಿತಾ? ನೋಡಿ, ಇದಕ್ಕೆ ಬೆಳಕಿನ ಅವಶ್ಯಕತೆ ಇರುತ್ತೆ, ಬಿಸಿಲಿನ ಅವಶ್ಯಕತೆ ಇರೋದಿಲ್ಲ. ನೋಡಿದ್ರಲ್ಲ, ಇದು ನಮ್ಮದು ಯೂನಿಟ್ ಅಂತ ಹೇಳ್ತೀನಿ. ನಮಸ್ಕಾರ.